ವೆಲ್ಕಮ್ ಟು ಅಬಿಕಿಲ್ಸ್ ಡೈರಿ. ಇದು ನಂದು ಫಸ್ಟ್ ಡೈರಿ ವ್ಲಾಗ್. ಸೊ ನಿಮಗೆಲ್ಲರಿಗೂ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದುಬಿಟ್ಟು ಬೇಗನೆ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು. ಯೂಶ್ವಲಿ ನಾನು ವೆಜಿಟೇಬಲ್ಸ್ನ ಆನ್ಲೈನ್ನಲ್ಲಿ ಆರ್ಡರ್ ಮಾಡ್ಕೊಳ್ತೀನಿ. ಹಾಗೆ ಬಂದಿರೋವಂಥ ವೆಜಿಟೇಬಲ್ಸ್ನ ನಾನು ನೀಟಾಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಈ ಕಂಟೈನರ್ಸ್ನ ಮೀಶೋನಲ್ಲೇ ಆರ್ಡರ್ ಮಾಡ್ಕೊಂಡಿರೋದು. ಸೊ ಈ ಕಂಟೈನರ್ಸ್ ಯೂಸ್ ಮಾಡೋದ್ರಿಂದ ಎಲ್ಲನೂ ನೀಟಾಗಿ ಆರ್ಗನೈಸ್ಡಾಗಿ ಅನಿಸುತ್ತೆ. ಹಾಗೆ ಇದು ನನಗೆ ತುಂಬ ಹೆಲ್ಪ್ಫುಲ್ಲಾಗಿ ಕೂಡ ಇದೆ. ನಾಳೆ ಅವರೆಕಾಯಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅವರೆಕಾಯಿ ಕೂಡ ಬಿಡಿಸ್ಕೊಳ್ತಾ ಇದ್ದೀವಿ. ಹಾಗೆ ನಮಗೆ ಸೊಸೈಟಿನಲ್ಲಿ ಕೆಳಗಡೆ ಪ್ರಾವಿಷನ್ ಸ್ಟೋರ್ ಇದೆ. ಅಬಿಗೆಲ್ ಅಲ್ಲಿ ಹೋಗ್ಬಿಟ್ಟು ಈಟಬಲ್ಸ್ ಎಲ್ಲ ಎತ್ಕೊಂಡು ಬಂದಿದ್ದಾಳೆ. ನೆಕ್ಸ್ಟ್ ವೀಕು ಅಬಿಗೆಲ್ ಬರ್ಡೇ ಇದೆ. ಈವ್ನಿಂಗ್ ಶಾಪಿಂಗ್ ಹೋಗೋ ಪ್ಲ್ಯಾನ್ ಕೂಡ ಇದೆ. ಮಮ್ಮಿ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಈಸಿ ರೆಸಿಪಿ. ಕುಕ್ಕರ್ಗೆ ಮಟನ್ ಹಾಕ್ಕೊಂಡು ಟರ್ಮರಿಕ್ಕು, ಸಾಲ್ಟು, ಒಂದು ಗ್ಲಾಸ್ ವಾಟರ್ ಆ್ಯಡ್ ಮಾಡಿಕೊಂಡು ಒಂದು 3-4 ವಿಷಲ್ನ ಕೂಗಿಸ್ಕೋಬೇಕು. ಆಮೇಲೆ ಇನ್ನೊಂದು ಕಡೆ ಒಂದು ವೆಸಲ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಹಾಗೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಬ್ರೌನಿಷ್ ಕಲರ್ ಬಂದಾದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸಾಲ್ಟು, ಟರ್ಮರಿಕ್ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಕ್ಕೊಂಡು ಅದಾದಮೇಲೆ ಬೇಯಿಸಿಟ್ಟಿರೋ ಅಂಥ ಮಟನ್ ಹಾಕ್ಕೊಳ್ಳಿ. ಆಮೇಲೆ ವಾಟರ್ ಆ್ಯಡ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಬೇಕಾದ್ರೆ ನೆನೆಸಿಟ್ಟಿರೋ ಅಂಥ ರೈಸು, ಬಾಸ್ಮತಿ ರೈಸ್ ಹಾಕ್ಬೋದು, ಅಥವಾ ಜೀರಾ ನಾರ್ಮಲ್ ರೈಸ್ ಕೂಡ ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಹಾಫ್ ಕುಕ್ ಆದಮೇಲೆ ಸ್ವಲ್ಪ ಗೀನ ಮೇಲ್ಗಡೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇನ್ನೊಂದು 10 to 15 ಮಿನಿಟ್ಸ್ ಇಟ್ಟರೆ ಬಿರಿಯಾನಿ ರೆಡಿ. ಇವಾಗ ನಾವು ಶಾಪಿಂಗ್ ಹೊರಟ್ವಿ. ಈ ಸಲ ಅಬಿಗೇಲು ಪ್ಲೇ ಗ್ರೂಪ್ಗೆ ಜಾಯ್ನ್ ಆಗಿದ್ದಾಳೆ. ಸೊ ಡಿಫ್ರೆಂಟಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾವ ಥರ ಕಲೆಕ್ಷನ್ಸ್ ಸಿಗುತ್ತೆ ಅಂತ. ಅಬಿಗೇಲ್ಗೆ ಆಲ್ರೆಡಿ ಚರ್ಚ್ ಕಡೆಯಿಂದ ಗ್ರೀಟಿಂಗ್ ಕಾರ್ಡ್ ಕೂಡ ಬಂದಿದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಅಬಿಗೇಲ್ ಮಸಾಲೆ ದೋಸೆ ತಿನ್ನಬೇಕು ಅಂತೇಳಿ ಹೇಳ್ತಾಯಿದ್ಲು. ಅಲ್ಲೇ ಹೋಗೋ ದಾರಿನಲ್ಲಿ ಮಸಾಲೆ ದೋಸೆ ತಿಂದ್ಕೊಂಡು ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೊರಟ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.